ಅಲ್ಲೇ ಅವ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಿದ್ದ. ನನಗೆ ಲೈಟ್ ಬೇಕು, ಈ ಲೈಟ್ ನಿದ್ರಿಗೆ ಕೂಡ್ಸು. ಒಮ್ಮೆ ಲೈಟ್ ಇಲ್ದಿದ್ದಿಲ್ಲ, 1-2 ದಿವಸ ಹಂಗ ಆತು. ಅವನು ಎಕ್ಸ್ಪೆರಿಮೆಂಟ್ ನೋಡ್ತಿದ್ದ. ಆಮೇಲೆ ಅಪ್ಪ ಇಷ್ಟ್ರಾಗ ಈ ಗುಳಿಗೆ ತಗೊಂಡ ಕೂತ್ ಬಿಡು ನೀನು ಅನ್ನವ. ಸೊ ಅವನ ಪ್ರತಿಯೊಂದು ಚಟುವಟಿಕೆ ಅದು ಪೂರಕವಾಗಿತ್ತು. ಅಪ್ಪ ಏನೋ ಹಠ ಹಿಡಿದು ಸಂಕಲ್ಪ ಹಿಡಿದು ಮಾಡ್ಲಿ ಅಂತ. ಇವತ್ತು ಅವ್ರಿಗೆ ಎಲ್ಲೇ ಇರ್ಲಿ ಅವರು, ನನ್ನ ಮಗ ಮತ್ತು ಮಗಳಿಗೆ ಅಪ್ಪ ಏನೋ ಸುಮ್ನೆ ಕೂಡ ಏನಾರ ಡಿಸಿಷನ್ ಮಾಡಿದ್ರೆ ಮಾಡೇ ಮಾಡ್ತಾರೆ, ಸಂಕಲ್ಪ ಮಾಡಿದ್ರೆ ಹಾಗೆ ಆಗ್ತದೆ. ಹಿಂಗಾಗಿ ಅವರು ತಮ್ಮ ಏನ ಸಮಸ್ಯೆಗಳಿದ್ರು ಹಿಂದಾಗಡೆ ಹೇಳ್ತಾರ ಅಂತಾವ್ ಏನಾರ ಇದ್ರೆ. ಈಗೂ ಬಂತ. ಇವತ್ ಮುಂಜಾನೆ ನನ್ನ ಮಗಳು ಹೇಳಿದ್ಲು ಫೋನ್ ಮಾಡಿ, ಅಪ್ಪ ಎಲ್ಲಿ ಹೊಂಟಿ ಮತ್ತೇನ್ ರೆಕಾರ್ಡ್ ನಿಂದು ಮನ್ಯಾಗ ಏನು ಅಂತ. ಇಲ್ಲ ನಮ್ಮ ಮಹೇಶ್ ಇದ್ರ ಆಕಿಗೆ ನಿಮ್ ಬಗ್ಗೆ ಗೊತ್ತಲ್ಲ, ಅವ್ರೊಂದು ಸ್ಟುಡಿಯೋ ಶುರು ಮಾಡ್ಯಾರ, ಅದಕ್ಕೆ ಹೊಂಟೀನಿ ಅಂದೆ. ಇನ್ನು ಅದು ಒಂದು ಶುರುವಾದ. ಹೌದೇ ಗೌರಿ, ನಾನು ಹೇಳ್ದೆ ಆಕಿಗೆ ಬೆಳಿಬೇಕು ಅಂದ್ರೆ ಏನರ್ಥ ಅಂದ್ರೆ ಮಾಡಬೇಕು. ನಾನು ಸಮಯವನ್ನಾದ್ರೂ ಕಳ್ಕೋಬೇಕು, ಗಳಿಸ್ಬೇಕು, ಇಲ್ಲ ಬಳಕೋಬೇಕು. ಅಷ್ಟೇ. ಈ ಬಳಕೋಬೇಕು ಕಳ್ಕೋಬೇಕು ಅನ್ನೋದು ಏನವಲ್ಲ, ಇದು ಯೂನಿವರ್ಸಲ್. ಯಾವ್ದು ಏನಿಂದ ಹಂಗ ಸಿಗುದಿಲ್ಲ. ಕರೆಕ್ಟ್. ನಾನೇನ್ ಹೇಳಿದೆ, ಈ ನಿಮ್ದೇನ್ ಸಮಸ್ಯೆ ಏನಿತ್ತು, ವಿದ್ಯಾರ್ಥಿಗಳು ಹೆಂಗ್ ಕೂಡೋದನ್ನ ಕಲಿಬೇಕ್ರಿ, ಬರ್ಕೊಂಡು ಕೂಡ್ಬೇಕು. ಕರೆಕ್ಟ್. ಇಲ್ಲ ನಿಮಗ್ ಹೇಳೇನೆ ಕೂಡ್ಲಿಕ್ಕೆ ಆಗುದಿಲ್ಲ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ ಅವ್ರ ಮೇಲೆ ಮಾಡ್ಕೋಬೇಕು. ಏನ್ ಸರ್ ಅದು? ಸಣ್ಣ ಎಕ್ಸ್ಪೆರಿಮೆಂಟ್ ನಾಕ್ ಬಿಡ್ತೀರಿ. ಬಾಗಲ ಹಾಕೋಬೇಕು ಕುರ್ಚಿ ಮೇಲೆ. ಎಲ್ಲಾ ಅರ್ಬಿ ತೆಗದ ಹೊರಗೆ ಹೋಗದ ಬಾಗಲ ಹಾಕೊಂಡ ಕುರ್ಚಿ ಮೇಲೆ ಕುಂದಿರ್ಬೇಕು. ಹೊರಗೆ ಹೋಗೋ ಪ್ರಶ್ನೆನೇ ಇಲ್ಲ. ಸಿಂಪಲ್. ಭಾರಿ ಐಡಿಯಾ ಐತಲ್ ಸರ್ ಇದು. ಹೊರಗೆ ಹೋಗೋ ಪ್ರಶ್ನೆನೇ ಬರೋದಿಲ್ಲ. ನೀವು ಹೋಗುದೇ ಇಲ್ಲ. ಇದು ಬಾಳ ಅಂದ್ರೆ ಹಿಂಗ್ ಕೂಡ್ತೀರಿ, ಹಂಗ್ ಕೂಡ್ತೀರಿ, ಏನೇನೋ ಆಗ್ಲಾಡ್ತೀರಿ. ಕರೆಕ್ಟ್. ಅಂದ್ರೆ ಅದು ನಾವು ನಮ್ಮ ಮೇಲೆ ಮಾಡುವ ಪ್ರಯೋಗಗಳು ಇವು. ಕರೆಕ್ಟ್. ಎಲ್ಲಿ ಹೋಗ್ತೀರಿ? ಅರಿವಿಲ್ದೆ ಹೋಗೋದಲ್ಲ. ಇಲ್ಲ ಸರ್, ಬಹಳ ಇಂಪಾರ್ಟೆಂಟ್ ಸರ್. ಅಂದ್ರೆ ಅವಾಗ ನಿಮ್ ಮೊಬೈಲು ಇಟ್ಕೋಬೇಕು ಎಲ್ಲ ಹೊರಗ. ಆಮೇಲೆ ಅಂದ್ರೆ ನಾನ್ ಯಾಕೆ ಹೇಳಿದೆ ಅಂದ್ರೆ, ಇಂಥ ಸಣ್ಣ ಪುಟ್ಟ ಎಕ್ಸ್ಪೆರಿಮೆಂಟ್ ನಿಮ್ ಮೇಲೆ ನೀವು ಮಾಡ್ಕೋಬೇಕು. ಇವನ್ನೆಲ್ಲ ನಾನು ಈಗ ನಿಮ್ಗೆ ಕೆಲವು ಹೇಳ್ತೇನೆ. ನಾನು ಏನಾದ್ರೂ ಬರಿಬೇಕಾದ್ರೆ ಅಥವಾ ಏನೋ ಮಾಡ್ಬೇಕಾದ್ರೆ ಬಾಜುಕೊಂದು ಹುರಿದ ಶೇಂಗಾನು ಒಂದ್ ಏನೋ ಇಟ್ಕೊಂಡು ಒಂದು ಹಕ್ಕಳದು ಬರೆಯೋದು. ನಾನು ಈಗ ನಿಮ್ಮನ್ನ ಕಾರ್ಯಕ್ರಮಕ್ಕಿಂತ ಮುಂಚೆ ಕೇಳಿದೆ, ಇಲ್ಲಿ ಏನ್ರ ಅದನೋ ಚಾನೋ ಕಾಫಿನೋ ಅಂತ ಕೇಳಿದೆ. ಏನಾರ ಒಂದು ಬೇಕಲ್ಲ. ತಲೆ ಓಡ್ತಿರ್ತದಲ್ಲ. ಇದು ಮಲ್ಟಿ ಟಾಸ್ಕಿಂಗ್ ರೀ. ಕರೆಕ್ಟ್. ಬಾಯಿ ತಿಂತಿರ್ತದ, ತಲೆ ವಿಚಾರ ಮಾಡ್ತಿರ್ತದ, ನಾಲ್ಗೆ ಮಾತಾಡ್ತಿರ್ತದ. ಇವು ಈ ರೀತಿಯ ಪ್ಯಾರಲಲ್ ಆಗಿ ಸಮಾಂತರವಾಗಿ ಕ್ರಿಯೆಗಳನ್ನ ಮಾಡುವ ವಿಧಾನಗಳನ್ನ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರ ರೂಢಿಸಿಕೊಳ್ಳಬೇಕು. ಹೌದು. ಇದು ಯಾರು ಅಂದ್ರೆ ನಾವೇನೋ ತಿನ್ಕೊಂತ ಮಾಡ್ತೇವೆ, ನೀವು ಮಾಡ್ಬೇಕಂತೇನಿಲ್ಲ. ಇಲ್ಲ, ನಿಮಗೇನ್ ಸರಿ ಅನಿಸ್ತೈತೆ ಅದು ಮಾಡಿ. ಇನ್ನು ಕೆಲವೊಬ್ಬರು ಈಗಿನ ನೀವು ಹೇಳಿದ್ರೆ ಆಶ್ಚರ್ಯ ಅನಿಸ್ತದ. ನಾನು ಕ್ರಿಕೆಟ್ ನಡೆದ್ ನೋಡ್ತಿರ್ತೀನಿ, ಅಲ್ಲಿ ಕ್ರಿಕೆಟ್ ನೋಡ್ತಾನ ಇಲ್ಲಿ ಬರಿತೀನಿ. ಕರೆಕ್ಟ್. ಯಾಕಂದ್ರೆ ಕೇಳಿಸ್ತದ, ನನ್ನ ತಲೆ ಇಲ್ಲಿ ಬರಿತಿರ್ತದೆ, ಕೈ ಓಡ್ತಿರ್ತದೆ. ಹಿಂಗ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬಹುದು. ಇವನ್ನ ರೂಢಿ ಮಾಡ್ಕೋತ ಹೋದ್ರ, ಈಗ ಇದು ಶರಣರು ವಚನ ಹೇಳಲ್ಲಿ ಸಂತೆ ಒಳಗೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದ ಅಂತ ಏನವಲ್ಲ. ಇದರಿಂದ ನಾವೇನ್ ಕರಿತೀವ ಮತ್ತೆ ಸುಮ್ಮನೆ ವಚನ ಹಾಡ್ಲಿಕ್ಕೆ ಅನ್ನೋದು ಇಲ್ಲ. ಪ್ರತಿ ವಚನದಾಗ, ಪ್ರತಿ ಮಂಕುತಿಮ್ಮನ ಕಗ್ಗದಾಗ ಏನೋ ಅದ. ಅದರಿಂದ ನಾವು ತಗೊಳ್ಳಿಕ್ ಸ್ವಲ್ಪ ಆದ್ರೂ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ದ ನಮಗೆಲ್ಲ ರೆಡಿಮೇಡ್ ಫುಡ್ ಗತಿ ಸಿಗುತ್ತದ ಅಂತಂದ್ರೆ ಆಗೋದಿಲ್ಲ. ಕರೆಕ್ಟ್. ಓಕೆ. ಈಗ ಅಂದ್ರೆ ಸರ್, ಒಂದು ಸಂಕಲ್ಪ, ಒಂದೇದು ಸ್ಫೂರ್ತಿ ಎಲ್ಲಿಂದಾದ್ರೂ ಬರ್ಬೋದು. ಸ್ಫೂರ್ತಿ ಮತ್ತು ಪ್ರೇರಣೆ ನಾವು ಹುಡುಕೋಬೇಕು. ಒಂದ್ಸಲ ಹುಡುಕಿದ ಮೇಲೆ ಸಂಕಲ್ಪ ಮಾಡ್ಲೇಬೇಕು. ಸಂಕಲ್ಪ ಈಡೇರ್ಬೇಕಂದ್ರೆ ಕೂತ್ಕೊಳ್ಬೇಕು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಸಿಟ್. ಇಫ್ ಯು ಡೋಂಟ್ ಸಿಟ್ ಯು ಕಾಂಟ್ ಗೋ ಫಾರ್ವರ್ಡ್. ಕೂತ್ಕೊಂಡು ಅದ್ ಒಟ್ಟು ಅದ್ರ ಜೊತೆ ಬೆನ್ ಹತ್ಬೇಕು. ಅದಕ್ಕೆ ನಾ ಏನ್ ಹೇಳುದು, ಸಿಟ್ಟು SIT ಸಿಟ್ಟು ಹೌದು, SHIT ಸಿಟ್ಟು ಹೌದು. ನೀವು ರೆಗ್ಯುಲರ್ ಆಗಿ ಶಿಟ್ ಮಾಡ್ತಿದ್ರೆ ಅದು ಪ್ರಾಕ್ಟೀಸ್ ಆಗ್ತದೆ. ಹೌದೌದು. ಇಲ್ಲ ಅಂದ್ರೆ ಅದು ಆಗೋದಿಲ್ಲ. ಕುಂದ್ರಲೇಬೇಕು. ಕುಂತ ಮಾಡಿದಾಗ ಆಗೋದು. ರೈಟ್ ಸರ್.
ಬಹಳ ಚೆನ್ನಾಗಿತ್ತು ಸರ್. ಈಗ 649 ಇವತ್ತು, ನಾಳೆಗೆ 650. ತುಸು ಮಾತು, ಆಶು ಮಾತು. ಯಾಕಂದ್ರ ಅದು ಎಕ್ಸ್ಟೆಂಪರ್, ಅದಕ್ಕೇನು ಪ್ರಿಪೇರ್ಡ್ ಇರುವುದಿಲ್ಲ, ಸ್ಕ್ರಿಪ್ಟ್ ಇಲ್ಲ. ಈಗ ಇನ್ನೊಂದು ಪಿಸು ಮಾತು ಬರುದನ್ ಸರ್ ಇನ್ಮೇಲಿಂದ? ಪಿಸು ಮಾತು ಬರ್ಲಿಕ್ಕೆ ನನಗ ಒಂದಿಷ್ಟು ಪ್ರೇರಣೆಗಳನ್ನ ಹುಡ್ಕೊಳಕತ್ತೀನಿ. ಪಿಸು ಮಾತು ಯಾವಾಗ ಆಡ್ತಾರ? ಪಿಸು ಮಾತು ಬಹಳ ಪವರ್ ಇರ್ತೈತಿ. ಪಿಸು ಮಾತು ಸತ್ಯ ಇರ್ತದ, ಸತ್ಯ ಇರ್ತೈತಿ, ಅದು ಸೈಲೆನ್ಸ್ ನಾಗ ಇರ್ತೈತಿ. ಅದಕ್ಕೆ ಸುಮ್ಮನೆ ಬಂದ್ ಕಿವ್ಯಾಗ ಹೇಳಿ ಅದಕ್ಕೆ ಹೇಳದಲ್ಲ. ಪಿಸು ಮಾತು ಏನದಲ್ಲ, ಪಿಸು ಮಾತಿಗೆ ಬೇಕಾಗುವ ನನಗೆ ಮಟೀರಿಯಲ್ ಅನ್ನೋಕ್ಕಿಂತ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಕರೆಕ್ಟ್ ಸರ್. ಕೆರಿಯೇನು ಹೋಗೋಣ, ನಾನು ನೀನು ಕೂಡಿ ನಾಳೆ ಸಿನಿಮಾ ನೋಡ್ಲಿಕ್ಕೆ ಹೋಗೋಣ, ಸುಮಾತು. ಇದು ಪಿಸು ಮಾತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಿಂಗ ಅದಕ್ಕೊಂದು ಅವಕಾಶ ಸಿಗಬೇಕು. ಕರೆಕ್ಟ್ ಸರ್. ಗುಪ್ತ ಇದು. ಹೌದು. ಇದು ನನ್ನ ಅನಿಸಿಕೆ. ನನ್ನಂಗ ಎಲ್ಲರಿಗೂ ಅನಿಸ್ಬೇಕಂತ ಏನ ಅಲ್ಲ. ರೈಟ್ ಸರ್. ಸೊ ಇವತ್ತಿನ ಒಂದು ಈ ಎಪಿಸೋಡ್ ನಲ್ಲಿ ನಾವು ತಿಳ್ಕೊಂಡಿದ್ದೇನೆಂದ್ರೆ, ಒಂದು ಸ್ಫೂರ್ತಿ ಎಲ್ಲ ಕಡೆಯಿಂದನೂ ಬರುತ್ತೆ. ನಾವು ಅದನ್ನ ತಗೊಳ್ಳುವಂಥದ್ದು ಒಂದಿರಬೇಕು, ಅದಕ್ಕೆ ಬೇಕಾದ ಒಂದು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಾಡಿ ಒಂದು ಕಡೆ ಕೂತ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಮಾಡಬೇಕು. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಬೇಸಿಕ್ ನೀಡ್ಸ್, ಬಹಳ ಜನ ಈ ಜೀವಂತ ಇರ್ಲಿಕ್ಕೆ ಈ ಜೀವನ ಮಾಡ್ತಾ ಇದ್ದಾರೆ. ಸೊ ಇದು ನಾವಿಲ್ಲಿ ಜೀವಂತ ಇರಕ್ ಬಂದಿಲ್ಲ, ಜೀವನ ಮಾಡಕ್ ಬಂದೇವಿ. ಸೊ ಜೀವನ ಮಾಡ್ಬೇಕಂದ್ರೆ ಕಂಪ್ಲೀಟಾಗಿ ಎಲ್ಲನೂ ಆಸ್ವಾದಿಸ್ಬೇಕಂದ್ರೆ ಈ ಸರ್ವೈವಲ್ ಅಂಡ್ ಸೇಫ್ಟಿ ಬಿಟ್ಟು ಮೇಲಿನ ಹಂತಕ್ಕೆ ಹೋಗ್ಬೇಕು. ಸೊ ವಿ ನೀಡ್ ಟು ಬಿಕಮ್ ಸೆನ್ಸಿಟಿವ್, ವಿ ಶುಡ್ ಬಿಕಮ್ ಕಾಂಟ್ರಿಬ್ಯೂಟಿಂಗ್. ಏನಾದ್ರೂ ಒಂದು ಕೊಡಬೇಕು ಅನ್ನೋದೊಂದು ಭಾವನೆ ನಾವು ಯಾವಾಗ ಹೊಸದನ್ನ ಮಾಡಕ್ ಚಾಲು ಮಾಡ್ತೀವಿ ಅವಾಗ ಜೀವನ ಚಾಲು ಆಗ್ತೈತಿ. ಇಲ್ಲ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದು ಜೀವಂತ ಇರೋದಂದ್ರೆ ಅಲ್ಲಿಗೆ ನಿಂತು ಬಿಡ್ತೀವಿ ನಾವು. ಇದು ಹೆಂಗದ ಅಂದ್ರೆ, ನೀವು ಏಬಲ್ ಇದ್ರೆ ಸ್ಟೇಬಲ್ ಆಗ್ತೀರಿ, ಇಲ್ಲ ಯಾರ ನೀವು ಗುದ್ದಿಸ್ಕೊಳ್ಳುವ ಟೇಬಲ್ ಆಗ್ತೀರಿ. ಕರೆಕ್ಟ್ ಸರ್, ಕರೆಕ್ಟ್. ಇನ್ನೊಂದು ವಿಷಯ ಬಹಳ ಚೆನ್ನಾಗಿ ಸರ್, ನಮ್ಮ ದೃಷ್ಟಿ ಹೆಂಗಿರುತ್ತೆ ಹಂಗೆ ಸೃಷ್ಟಿ ನಿರ್ಮಾಣ. ಆಮೇಲೆ ಜಗತ್ನಲ್ಲಿ ಒಳ್ಳೆಯವರು ಕೆಟ್ಟವರು ಅಂತಿರೋರೆ, ಒಳ್ಳೇದು ಕೆಟ್ಟದಂತಿರೋರೆ. ಕೆಲವೊಬ್ರು ನಗ್ತಾರೆ, ಕೆಲವೊಬ್ರು ಹುರುಪಾಗ್ತಾರೆ, ಕೆಲವೊಬ್ರು ಚಾಲೆಂಜ್ ಕೊಡ್ತಾರೆ, ಕೆಲವರು ಇದ್ದಲ್ಲೇ ಪ್ರಾಬ್ಲಮ್ ಹುಡುಕ್ತಾರೆ. ನೀವು ಯಾವ ಕಂಪ್ನಿ ಜೊತೆ ಇರ್ತೀರಾ ದ್ಯಾಟ್ ಮ್ಯಾಟರ್ಸ್ ಎ ಲಾಟ್. ಆ ಕಂಪ್ನಿ ಚಾಯ್ಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಯುವರ್ ಕಂಪ್ನಿ ಡಿಸೈಡ್ಸ್ ಎವ್ರಿಥಿಂಗ್. ಅದೇ ಕಂಪ್ನಿ. ಸೊ ಈಗ ವಿದ್ಯಾರ್ಥಿಗಳು ನೋಡೋದಾದ್ರೆ, ತಾವು ಈಗ ಏನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕಂತೀರಾ, ಇಲ್ಲ ಒಂದು ಜಾಬ್ನಲ್ಲಿ ಇರ್ಬೇಕಂತೀರಾ, ಇಲ್ಲ ಒಂದು ಏನೋ ಬಿಸ್ನೆಸ್ ಮಾಡ್ಬೇಕಂತೀರಾ, ಸರಿಯಾದ ಕಂಪ್ನಿಯನ್ನು ಹುಡುಕಿದ್ರೆ ಅಲ್ಲೊಂದು ಸ್ಫೂರ್ತಿ ಸಿಕ್ಕೇ ಸಿಗುತ್ತೆ. ಅಲ್ಲಿಂದ ನಾವು ಏಳಿಗೆ ಆಗೇ ಆಗ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇವೆಲ್ಲ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಹಾಂ ಸರ್, ಹೆಂಗ ದೃಷ್ಟಿ ಇರ್ತದೋ ಹಂಗ ಸೃಷ್ಟಿ ಅಂತ. ನಾನು ಅದಕ್ಕೊಂದು ಇನ್ನೊಂದು ಕೂಡಿಸ್ತೀನಿ ಸಾಹೇಬ್ರ. ಹೇಳಿ ಸರ್, ಹೇಳಿ ಸರ್. ಯಾಕಂದ್ರೆ ನಿಮ್ಮ ಭೇಟಿ ಒಳಗೆ ಇನ್ನೊಂದು ಕೂಡ್ಬೇಕು. ಹೌದು. ದೃಷ್ಟಿ ಸೃಷ್ಟಿ ಎಲ್ಲಿ ಸರಿಸಮಾನಾಗಿ ಇರ್ತಾವೋ, ಪೂರಕವಾಗಿ ಇರ್ತದ, ಅಲ್ಲಿ ಯಶಸ್ಸಿನ ವೃಷ್ಟಿ ಆಗುತ್ತೆ. ಕರೆಕ್ಟ್ ಅಷ್ಟ. ರೈಟ್ ಸರ್, ವೆರಿ ಗುಡ್ ಸರ್. ಆವಾಗ ಇನ್ನೊಂದು ವಾಚ್ ಅಂತ ಹೇಳಿದ್ರಿ ಸರ್, ಕಳ್ಕೋಬೇಕು, ಇನ್ನೊಂದು ಬಳಕೋಬೇಕು, ಉಳ್ಕೋಬೇಕು. ಕಳ್ಕೋಬೇಕು, ಬಳಕೋಬೇಕು, ಉಳ್ಕೋಬೇಕು. ಇವ ಜೀವನದ ಉದ್ದೇಶಗಳಿದ್ದಾವೆ. ಸೊ ಭಾಳ ಚೆನ್ನಾಗಿ ಸಂತೋಷ ಸರ್. ನಮ್ಮ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ನಾವೇನು ನೆಕ್ಸ್ಟ್ ಮಾಡ್ತೀವಿ, ಅವಾಗ ನನಗೆ ತಮ್ಮ ಫಿಲ್ಮ್ ಎಕ್ಸ್ಪೀರಿಯನ್ಸಸ್ ಭಾಳ ಆಸಕ್ತಿ ಇದ್ದಾವೆ, ಫಿಲ್ಮ್ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಆಮೇಲೆ ಇನ್ನು ನಾಟಕಗಳಿಂದ ಕಲ್ತ್ರಿ ಈಗ. ಆಮೇಲೆ ಇವತ್ತಿನ ಒಂದು ಎಜುಕೇಶನ್ ಸಿಸ್ಟಮ್ನಲ್ಲಿ ನಾಟಕಗಳು ಕಡಿಮೆ ಆಗಿದ್ದಾವೆ, ಆಟಗಳು ಕಡಿಮೆ ಆಗಿದ್ದಾವೆ. ಎಲ್ಲರೂ ಒಂದು ಪುಸ್ತಕ, ಪಾಠ, ಆಮೇಲೆ ಪರೀಕ್ಷೆ ಮತ್ತು ಪ್ರಮಾಣ ಪತ್ರ, ಈ 4 ವಿಷಯಗಳ ಹಿಂದೆ ಎಲ್ಲರೂ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಈ ಒಂದು ವಿಷಯದಲ್ಲಿ ಸಮಗ್ರವಾದ ಒಂದು ಪರ್ಸನಾಲಿಟಿ ಡೆವಲಪ್ ಆಗುದಿಲ್ಲ ಮಕ್ಕಳದು. ಆಮೇಲೆ ಟೀಚರ್ಸು ಮೊದಲೇ ಹೆಂಗೆ ಟೀಚರ್ಸ್ ಇಂಟಿಗ್ರೇಟೆಡ್ ಟೀಚಿಂಗ್ ಮಾಡ್ತಾ ಇದ್ರು, ಪ್ರತಿಯೊಬ್ಬ ಟೀಚರು ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ತನ್ನ ವಿಷಯನೂ ಅದಕ್ಕೆ ಕನೆಕ್ಟ್ ಮಾಡಿ ಏನಾದರೂ ಮಾಡ್ಲಿಕ್ಕೆ. ಯಾಕಂದ್ರೆ ನೀವು ಮೊನ್ನೆ ಒಂದು ಈ ನಾಟಕದ ಒಂದು ಸಿರೀಸ್ ಮಾಡಿದ್ರಿ ಸರ್, ಅಭಿನಯ ಇದರಿಂದ. ಅಲ್ಲಿ ಸೈನ್ಸ್ ಬಗ್ಗೆನೇ ವಿಜ್ಞಾನದ ನಾಟಕೋತ್ಸವ, ಅಭಿನಯ ಭಾರತಿ ಮತ್ತು ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಸಂಯುಕ್ತ ಆಶ್ರಯದಲ್ಲಿ. ಕರೆಕ್ಟ್. ನಮ್ಮವರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಭಾಗ ನಾವು ನೋಡ್ತೀವಿ, ಆ ಭಾಗ ನೋಡ್ಕೊಳ್ಳ. ಸೊ ಅಂದ್ರೆ ಇದನ್ನ ಬೇರೆ ಯಾವುದೇ ಸಂಸ್ಥೆ, ಸ್ಕೂಲು, ಕಾಲೇಜ್ನವರು ತಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಅದು ಮಾಡಿಸ್ಬೋದಾ ಸರ್? ಇದನ್ನ ಮಾಡಿಸ್ಬೋದು. ಯಾಕಂದ್ರೆ ಎಷ್ಟೋ ನನ್ನ ವೀಕ್ಷಕರು ಏನಾಗ್ಯಾವ
ಎಲ್ಲಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕೆಲವು ವ್ಯಕ್ತಿಗಳು ಬರೀ ಮಾತು 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 ಆಡ್ತಾರ. ಹೌದ್ರಿ ಮಾಡ್ಬೇಕ್ರಿ ಹಿಂಗೆಲ್ಲ ಚಲೋ ರೀ, ಬಟ್ ವೆನ್ ಇಟ್ಸ್ ಗೋ ಟು ದ ಬ್ರಾಸ್ ಟ್ಯಾಕ್ಸ್ ಆವಾಗ ಹುಡುಗದೇ ಇಲ್ಲ. ಕರೆಕ್ಟ್. ಅದಕ್ಕೆ ನನಗ ಅದು ಒಂದು ನನಗೆ ಏನು ಆಗಲಾರದ್ದು ಸಹಿತ ಒಂದು ಪ್ರೇರಣೆ. ಅದೇ ಸರ್, ಆಗಲಾರದ್ದು ಸಹಿತ ಒಂದು ಪ್ರೇರಣೆ. ಹೇ ಇದು ಹೆಂಗಾಗ್ತದ, ಇದು ವರ್ಕ್ ಹೆಂಗಾಗ್ತದ, ಇದು ನಾನು ಇವನ್ನೆಲ್ಲ ಮಾಡ್ಬೇಕಾದ್ರೆ ಇವ್ ಮಕ್ಕಳು ವಿಜ್ಞಾನ ನಾಟಕೋತ್ಸವ ಮಾಡ್ಬೇಕಾದ್ರೆ ನಾವು ಒಂದು ನಾಟಕ ಈಗ ಹೇಳ್ದಲ್ಲ ಮೇಡಮ್ ಕ್ಯೂರಿ ಬಗ್ಗೆ ಎಲ್ಲ ಶಾಲಿ ಕಾಲೇಜ್ನಾಗ ಮಾಡ್ತೀವ್ರು. ಹುಡುಗರಿಗೆ ನಿಮ್ಗೆ ಇನ್ಸ್ಪೈರ್ ಆಗು ಹಂಗ ತಿಳಿದೇ ಇಲ್ಲ. ಎಜುಕೇಶನ್ ಮ್ಯಾನೇಜ್ಮೆಂಟ್ನವ್ರು ಮೈಕ್ ಮುಂದೆ ನಿಂತ್ಕೊಂಡು ಬೇಕಾದ ಮಾತಾಡ್ತಾರ, ಆದ್ರೆ ಅವರಿಗೆ ಅಲ್ಲಿ ಫೋಕಸ್ ಇರುವುದು ಆದಾಯ ಎಷ್ಟು ಬರ್ತದ ಏನು. ಸರಿ, ಈ ವಿಷಯದಲ್ಲಿ ಒಂದೀಗ ನಾವು ರೀಸೆಂಟ್ಲಿ ಪ್ರಯತ್ನ ಮಾಡಿದ್ವಿ, ಸ್ಮೈಲ್ ಲೀಡರ್ಸ್ ಅಂತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಸರ್ ನನ್ನ ಬಿಲೀಫ್, ನಾನು ಕಾರ್ಪೊರೇಟ್ ಟ್ರೈನಿಂಗ್ಸ್ ಅಲ್ಲಿ ಇರೋದ್ರಿಂದ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಕೆಲಸ ಮಾಡೋದ್ರಿಂದ, ಇವತ್ತಿನವರೆಗೆ ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ಸಂವಾದ ಮಾಡಿದ್ರಿಂದ ನನಗೆ ಅನ್ಸಿದ್ದು ಏನಂದ್ರೆ, ಕ್ಯಾರೆಕ್ಟರ್ ಆಫ್ ದ ಆರ್ಗನೈಸೇಷನ್ ಇಸ್ ಕ್ಯಾರೆಕ್ಟರ್ ಆಫ್ ದ ಬಾಸ್. ಒಂದು ಸ್ಕೂಲ್ ಅಂದರೆ ಆ ಓನರ್ ಹೆಂಗಿರ್ತಾರೆ ಹಂಗೆ ಸ್ಕೂಲ್ ಇರುತ್ತೆ, ಅವ್ನ ಕ್ಯಾರೆಕ್ಟರ್ ಕೆಳಗಡೆ ಬಂದಿರುತ್ತೆ. ಸೊ ಅದಕ್ಕೆ ನಾ ಡಿಸೈಡ್ ಮಾಡಿದ್ದೆ, ಬರೀ ಟೀಚರ್ಸ್ ಟ್ರೈನಿಂಗು, ಸ್ಟೂಡೆಂಟ್ ಟ್ರೈನಿಂಗು, ಓನರ್ಸ್ ಆಫ್ ದ ಸ್ಕೂಲ್ ಟ್ರೈನಿಂಗ್ ಮಾಡೋಣ ಅಂತ ಹೇಳಿ. ಸೊ ವಿ ಆಲ್ರೆಡಿ ಡನ್ 3 ಬ್ಯಾಚಸ್ ನಾವು, ಕವರಿಂಗ್ ಆಲ್ಮೋಸ್ಟ್ ಅರೌಂಡ್ 200 ಓನರ್ಸ್ ಆಫ್ ದ ಸ್ಕೂಲ್ಸ್. ಓಕೆ, ಅದಕ್ಕೆ ಸ್ಮೈಲ್ ಲೀಡರ್ಸ್ ಅಂತ ಹೇಳಿದ್ವಿ ಸರ್ ನಾವು. ಸ್ಮೈಲ್ ಅಂದ್ರೆ ಏನು? ಸ್ಕೂಲ್ ಮ್ಯಾನೇಜ್ಮೆಂಟ್ ಇಗ್ನೈಟಿಂಗ್ ಲೀಡರ್ಶಿಪ್ ಎಕ್ಸಲೆನ್ಸ್. ಓಕೆ, ಸೊ ಅವ್ರನ್ನ ನಾವು ದಂಡೇಲಿಯಲ್ಲಿ 3 ದಿವಸ ಇಟ್ಕೊಂಡು ಅವ್ರನ್ನ ಟ್ರೈನಿಂಗ್ ಮಾಡಿ. ಯಾವುದಕ್ಕೆ ನಾನು ಕರೀಲಿಲ್ಲ. ಇಲ್ಲ ಸರ್, ಅದು ಫಸ್ಟ್ ಎಕ್ಸ್ಪೆರಿಮೆಂಟ್ ಇತ್ತು. ಅಲ್ಲಿ ಮನಸ್ಥಿತಿ ಚೇಂಜ್ ಆದ್ರೆ ಪರಿಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋದು ನಮ್ದು ಕಲ್ಪನೆ. ಮನಸ್ಥಿತಿ ಚೇಂಜ್ ಆಗಬೇಕು, ಅವ್ರ ಪರಿಸ್ಥಿತಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ಸ್ಕೂಲ್ ಲೀಡರ್ಸ್ ಹ್ಯಾವ್ ಓಪನ್ಡ್ ಅಪ್ ಸರ್. ಫಸ್ಟ್ ಟೈಮ್ ಈಗ ತಮ್ಮ ಟೀಚರ್ಸ್ನ, ಆಕ್ಚುಲಿ ಯೂಶಲಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ತಮ್ಮಲ್ಲೇ ಆಗ್ತಿತ್ತು, ಅವ್ರ ಸ್ಕೂಲ್ನಲ್ಲೇ ಕರೆದು ಮಾಡ್ತಾ ಇದ್ರು. ಬಟ್ ಈಗ ಅವರು ಹೊರಗಡೆ ಕಳಿಸ್ತಾ ಇದ್ದಾರೆ. ನಾವು ಲಾಸ್ಟ್ ಬ್ಯಾಚ್ ಮಾಡಿದಾಗ ಒಂದು 70-80 ಜನ ಸೈನ್ಸ್ ಟೀಚರ್ಸ್ ಅಷ್ಟೇ, ಸೈನ್ಸ್ ಟೀಚರ್ಸ್ ಬಂದಿದ್ರು, ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಟೀಚರ್ಸ್ ಬಂದಿದ್ರು, ಅವರೆಲ್ಲ ಟ್ರೈನಿಂಗ್ ಮಾಡ್ಕೊಂಡು. ಸೊ ಈಗ ಆಮೇಲೆ ಎಷ್ಟೋ ಹೊಸದು ಮಾಡಬೇಕು, ನಮ್ಮ ಸ್ಕೂಲ್ನಲ್ಲಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಚಾಲೂ ಆಗಿದೆ ಸರ್. ಅದನ್ನ ಈಗ ವಿಸ್ತಾರ್ ಜಿಂದಗಿ ಕೆಳಗಡೆ ಸ್ಮೈಲ್ ಪ್ರೋಗ್ರಾಮ್, ಸ್ಮೈಲ್ ಟೀಚರ್ಸ್, ಸ್ಮೈಲ್ ಪ್ಯಾರೆಂಟ್ಸ್, ಸ್ಮೈಲ್ ಓನರ್ಸ್ ಅಂದ್ರೆ ಲೀಡರ್ಸ್, ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಆ ವಿಷಯದಲ್ಲಿ ವಿಜ್ಞಾನದ ನಾಟಕಗಳು ಏನದಾವಲ್ಲ, ದ್ಯಾಟ್ ಐ ಥಿಂಕ್ ಸಮ್ ಆಫ್ ಯು ಆರ್ ಲಿಸ್ನಿಂಗ್, ಓಕೆ, ದೇ ಮೇ ಕಮ್ ಫಾರ್ವರ್ಡ್ ಟು ಟಾಕ್ ಟು ಅಸ್. ಅದನ್ನ ಮೂವ್ ಮಾಡ್ಲಿಕ್ಕೆ ಬರುತ್ತೆ ಅಂತ ನನ್ನೊಂದು. ಈಗ ನಾನೇ ಹೇಳ್ತೀನಿ, ವಿಜ್ಞಾನ ನಾಟಕಗಳನ್ನು ಬರೀ ಅಂದ್ರೆ ಎಲ್ಲರಿಗೂ ಕೇಳ್ಕೊಳ್ಕತ್ತೀವಿ, ನೀವು ಬರೀರಿ ಅಂತ. ಆದ್ರೆ ಬರಿಬೇಕು ಅನ್ನೋದು ಬೇಕಲ್ಲ, ಬೇಕು. ನೀವು ದುಡ್ಡು ಬೇಕಾ, ದುಡ್ಡಿಂದ ಹೇಳ್ಬಿಡು ನೀ, ಆದ್ರೆ ನನಗೆ ಕೆಲಸ ಆಗಿಂದ ಕೊಡೋರು. ಸರ್, ಈಗ ವಿಜ್ಞಾನದ ನಾಟಕಗಳಿಂದ ಕಲ್ತಿದ್ದು ಒಂದು 2-3 ಪಾಯಿಂಟ್ ಹೇಳಿದ್ರೆ ಅವ್ರಿಗೊಂದು ಸ್ಫೂರ್ತಿ ಬರುತ್ತಲ್ಲ ಸರ್. ಈಗ ಏನ್ ಕಲ್ತ್ರು ಅಂತ ಅಲ್ಲಿ ನೀವು ಒಂದು 2-3 ಪಾಯಿಂಟ್ ನಂಗೆ ಆಗಲೇ ನಾವು ಡಿಸ್ಕಸ್ ಮಾಡುವಾಗ ಹೇಳಿದ್ರಿ. ಒಂದು ನಾನು ಬರೀ ಸೆಂಟೆನ್ಸ್ ಅಷ್ಟೇ ಅಂದ್ರೆ ಅದರಲ್ಲಿ ಏನ್ ಪವರ್ಫುಲ್ ಇದೆ ಅದು, ಬಟ್ ನಾಟಕ ಮುಖಾಂತರ ಮಕ್ಕಳಿಗೆ ಹೋಗ್ಬಿಡುತ್ತಂದ್ರೆ ದೊಡ್ಡದಾಗ್ಬಿಡುತ್ತೆ ಅಂತ. ಅನುಮಾನಗಳಿಂದ ವಿಜ್ಞಾನದ ಕಲಿಕೆ ಆರಂಭ. ವೆರಿ ಗುಡ್ ಸರ್. ಅನುಮಾನ ಬರೀ ಯು ಮಸ್ಟ್ ಡೌಟ್. ಆ ಡೌಟ್ ಬಂತು ಪ್ರಶ್ನೆಗೆ ಉತ್ತರ ಹುಡುಕೋದೇನದಲ್ಲ ಸೈನ್ಸ್. ಉತ್ತರಗಳಿಗೆ ನಾಟಕದ ಮುಖಾಂತರ ತಿಳಿಯುತ್ತೆ ಮಕ್ಕಳಿಗೆ, ತಿಳಿತದೆ. ಈಗ ನಾ ಬರ್ಕೊಂಡು ಎಲ್ಲದನ್ನ. ಹೌದು. ಆಮೇಲೆ ಅನುಮಾನದ ಬಿಂದುಗಳಿಂದ ವಿಜ್ಞಾನದ ಕಲಿಕೆ ಆರಂಭ. ಅನುಮಾನದ ಬಿಂದುಗಳಿಂದ ವಿಜ್ಞಾನದ ನನಗೆ ಡೌಟ್ ಬಂತು, ಏನು ಎಲ್ಲ ವಸ್ತುಗಳು ಭೂಮಿಗೆ ಯಾಕೆ ಬೀಳ್ತಾವ? ಡೌಟ್ ಇದು ಯಾಕೆ ಬೀಳ್ತಾವ? ಮುಂದೆ ಪ್ರಶ್ನೆ ಯಾಕೆ ಬೀಳ್ತಾವ ಹುಡುಕಾಡೋದೇ ಸೈನ್ಸ್. ಸರ್, ಇನ್ನೊಂದು ಪಾಯಿಂಟ್ ಹೇಳಿದ್ರಿ ಸರ್. ಇನ್ನೊಂದು, ಯಾವುದೇ ಸಮಸ್ಯೆಯನ್ನ ನೀವು ಅನ್ಯಗ್ರಹದ ಜೀವಿಗಂತೆ ನೋಡಿ. ಓಕೆ, ಯಾವುದೇ ಸಮಸ್ಯೆ ಇದ್ರು ನಾವು ಅದರಿಂದ ಹೊರಗೆ ಬಂದು ಅನ್ಯಗ್ರಹದ ಜೀವಿಗತೆನೆ ಕಾಣಬೇಕು. ಅಷ್ಟು ಕುತೂಹಲದಿಂದ ಇವರು ಯಾರು ನಮಗೆ ಸಂಬಂಧವಿಲ್ಲ, ಅಷ್ಟು ಕುತೂಹಲದಿಂದ ನೋಡಬೇಕು, ಕುತೂಹಲದಿಂದ ಅಧ್ಯಯನ ಮಾಡಬೇಕು. ಆಮೇಲೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಇಲ್ಲದ ಸಮಸ್ಯೆಯೇ ಇಲ್ಲ. ಅದು ಒಂದು ಪಾಸ್ಟುಲೇಟ್ ಇತ್ತು. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಈ ರೀತಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಕರೆಕ್ಟ್. ಯಾವ ರೀತಿ ಯಾವುದೇ ಹುಡುಗನ್ನು, ಯಾವರೇ ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ,
ಪ್ರಶ್ನೆಗಳನ್ನ ಕೇಳುವುದರಿಂದ ಇದನ್ನ ಮಾಡಬಾರ್ದು, ನಿಲ್ಲಿಸಬಾರ್ದು. ಪ್ರಶ್ನೆಗಳನ್ನು ಕೇಳಿ, ಅಂತ ಬೇಕಾದಂತ ಪ್ರಶ್ನೆ ಕೇಳಿ. ಕರೆಕ್ಟ್ ಕರೆಕ್ಟ್. ನನ್ನ ಮೂಗು ಅಪ್ಪನ ಗತಿನ ಯಾಕದ, ಅವ್ರ ಗತಿ ಯಾಕಿಲ್ಲ, ಇದು ಪ್ರಶ್ನೆ. ರೈಟ್ ಸರ್. ಇದು ನಂದೆಲ್ಲ ಬೇರೆನೋ ಅದಲ್ಲ ಅಂತ ಕೇಳಿ, ಅದು ಒಂದು ಪ್ರಶ್ನೆ. ಆ ಕುತೂಹಲ ಚಾಲು ಆಗ್ತಿತ್ತು, ಅದು ಹೌದು, ಅನುಮಾನನೇ ಚಾಲು ಆಗ್ತಿತ್ತು, ಹಿಂಗೆ ಯಾಕಂತೇಳಿ. ಈಗ ಅಪ್ಪನ ಗುಣಗಳನ್ನ ನನಗೆ ಯಾಕೆ ಬಂತು ಅಂತ ಒಬ್ಬ ವಿಜ್ಞಾನಿಗೆ ಅನಿಸ್ತು. ಯಾಕೆ ಬಂತು, ಅದು ಬಂದಾಗ DNA ಸಂಶೋಧನಾ, ಅದು ಸೀರೀಸ್ ಆಫ್ ಅನುಮಾನಗಳು. ಹೌದೌದು. ಅನುಮಾನ ಯಾಕೆ ನಾ ಹೇಳಿದೆ ಅಂದ್ರೆ, ಇಲ್ಲಿ ಅನುಮಾನ ಪ್ರಶ್ನೆಯನ್ನ ಹುಟ್ಟಿಸ್ತದೆ, ಪ್ರಶ್ನೆಯನ್ನ ಕೇಳ್ತದೆ. ಸೊ ಅದು ಮುಖ್ಯ. ರೈಟ್ ಸರ್. ಸೊ ಗೆಳೆಯರೇ, ಸರ್ ಜೊತೆ ಒಳ್ಳೆ ಸಂವಾದ ಆಗಿದೆ. ನಿಮ್ಗೊಂದು ನಾ ಚಾಲೆಂಜ್ ಕೊಡ್ತೇನೆ. ಏನಪ್ಪಾ ಅಂತಂದ್ರೆ, ನೀವೆಲ್ಲ ನಾವು ಸಂವಾದ ಮಾಡಿದಾಗ ಎಷ್ಟೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಹುಟ್ಟಿರ್ತವೆ, ಅನುಮಾನಗಳು ಬಂದಿರ್ತವೆ. ತಾವು ಕಮೆಂಟ್ಗಳಲ್ಲಿ ಆ ಪ್ರಶ್ನೆಗಳನ್ನು ಬರೆದು ಹಾಕಿ, ಅವಾಗ ಮುಂದಿನ ಎಪಿಸೋಡ್ನಲ್ಲಿ ಆ ಪ್ರಶ್ನೆಗಳಲ್ಲಿ ಆಯ್ದ ಪ್ರಶ್ನೆಗಳನ್ನ ಸರ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ನಮ್ಗೆ ಹೆಚ್ಚಿಗೆ ಒಂದು ಏನೋ ಅವೇರ್ನೆಸ್ ಬರುತ್ತೆ, ತಿಳುವಳಿಕೆ ಬರುತ್ತೆ. ಇನ್ನೊಂದು, ಆಯ್ದ ಪ್ರಶ್ನೆಗಳು ಅನ್ನಬೇಡ್ರಿ ನೀವು. ಎಲ್ಲಾ ಪ್ರಶ್ನೆಗಳು ಓಕೆ ಸರ್, ಎಲ್ಲಾ ಪ್ರಶ್ನೆಗಳು ಆಯ್ದ ಪ್ರಶ್ನೆಗಳು ಅಂದ ಕೂಡ ಕೆಲವೊಬ್ಬರಿಗೆ ತಮಗೆ ಯಾವ್ದು ಉತ್ತರ ಗೊತ್ತದೋ ಅದನ್ನ ಹೇಳ್ತಾರ. ಅದಕ್ಕೆ ಬೇಡ. ನಮಗ ಉತ್ತರ ಗೊತ್ತಿರದಿದ್ದರೆ ಅಲ್ಲಿ ನಮ್ಮ ಕಲಿಕೆ ಆರಂಭ. ಮತ್ತೆ ಅದನ್ನು ನಾವು ಒಪ್ಕೋತೀವಿ, ನಮಗಿದು ಗೊತ್ತಿಲ್ಲಪ್ಪ. ಚಿದಂಬರ ರಹಸ್ಯ ನಮಗೆ ಗೊತ್ತಿಲ್ಲ. ನೀವು ಇದನ್ನ ಈ ದಿಕ್ಕಿನಲ್ಲಿ ಮುಂದೆ ಹೋದರೆ ಏನೇನು ಆಗಬಹುದು, ಆಗಲಿಕ್ಕಿಲ್ಲ, ಇಷ್ಟಾದ್ರೂ ಹೇಳ್ತೀವಿ. ಇದು ನಮ್ಮ ಒಂದು ಆತ್ಮವಿಶ್ವಾಸದ ಮಾತು. ರೈಟ್ ಸರ್. ಸೊ ಈ ಮಾಡೋದ್ರಿಂದ ವಿಸ್ತಾರವಾಗ್ತದೆ, ಹೌದಾ? ಈ ಒಂದು ಸಂವಾದದಿಂದ ಇವತ್ತು ಹೊಸ ವಿಚಾರಗಳು ಬಂದು, ಸ್ಫೂರ್ತಿ ಅಂದ್ರೆ ಏನು, ಸಂಕಲ್ಪ ಅಂದ್ರೆ ಏನು, ಕೂತ್ಕೊಳ್ಬೇಕು ಯಾಕೆ, ಓಕೆ, ಬಳ್ಕೊಳ್ಳೋದು, ತಿಳ್ಕೊಳ್ಳೋದು ಹೆಂಗಿದೆ, ಅದನ್ನೆಲ್ಲ ವೆರಿ ಗುಡ್ ಪಾಯಿಂಟ್ ಸರ್ ಟುಡೇ. ಸೊ ಬಹಳ ಸಂತೋಷ ಸರ್. ಇನ್ನೊಂದು ಎಪಿಸೋಡ್ನಲ್ಲಿ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ವಿಲ್ ಡಿಸ್ಕಸ್ ಡೀಪರ್ ಆಸ್ಪೆಕ್ಟ್ಸ್. ಆ ಪ್ರಶ್ನೆಗಳೇನೇನು ಕೇಳ್ತಾರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಡೆಫಿನೆಟ್ಲಿ ವಿಲ್ ಬಿ ಡೂಯಿಂಗ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಮಹೇಶ್. ಈಗ ಇದು ಹೆಂಗದ, ಇವು ಇಗ್ನೈಟಿಂಗ್ ಮೈಂಡ್ಸ್. ಇದು ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದು ಏನದಲ್ಲ, ಇಗ್ನೈಟಿಂಗ್ ಅರವಿಂದ್ಸ್ ಮೈಂಡ್. ಇಗ್ನೈಟಿಂಗ್ ಅಂತಂದ್ರೆ ಇದು ಒಂದು ರೀತಿಯಿಂದ ತಿಳ್ಕೋಬಹುದು. ಈ ಪ್ರತಿಯೊಂದು ಭ್ರಮರ, ಹುಳ, ಪಾತ್ರಗಿತ್ತಿ ಹೂವಿನೊಳಗೆ ಕೂತುಕೊಂಡು ಪರಾಗಸ್ಪರ್ಶ ಮಾಡಕತನ ಅದು ಅಲ್ಲಿಯ ಪರಾಗ ರೇಣುಗಳನ್ನ ತಗೋತದ. ಹೌದು. ಅದು ತಗೊಂಡಾಗ ಅದರದ್ದು ಜೀವನ ಸಾರ್ಥಕ, ಇದು ತಗೊಂಡ ಮಾಡಿದಾಗ ಅದರದ್ದು ಸಾರ್ಥಕ. ಹಂಗ ಈ ಅರವಿಂದರಿಂದ ನೀವು ಮಕರಂದವನ್ನ ತಗೊಂಡು ಇಷ್ಟೆಲ್ಲಾ ಮಂದಿಗೆ ಹಂಚಲಿಕ್ಕತ್ತಿರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಗೆಳೆಯರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.